ನಾವು ಚುಮ್ಮರಿ ಸುಸಲ ಮಾಡ್ಕೊಂಬರ ಹೋಗಿ ಮನೆಗೆ. ಓಕೆ ಮುತ್ತೆ ಆಶೀರ್ವಾದ ಮಾಡಿದಳ ನಿನಗೆ. ಅಪ್ಪ ಅಂದ್ ಬೇಕಲ್ರಿ. ನೀ ಅಪ್ಪ ಅನ್ನಕೋ ಪಪ್ಪ ಪಪ್ಪ ಇದನ್ನೇನ್ ತಂದಿದಿ? ನಾವು ಈಗಿನ ಮಾಡಲ್ ಹಂಗಲ್ರಿ. ಈಗಿನ ಮಾಡಲ್ಲ ಹಂಗಲ್ಲ. ಹೌದು ಅದ್ ಮುಂದೆ ಹೇಳ್ತೀನಿ ನಿನಗ. ಓಕೆ ಪಪ್ಪನ ಸುದ್ದಿ ಅಲ್ಲ. ಇದ್ರದ್ ಮೈಕ್ ಒಂದ್ ಸ್ವಲ್ಪ ಸೌಂಡ್ ಇಡ್ರಿ. ಇನ್ ಬಟ್ಟೆ ಅಂತ ಬಂದಿಡ್ರಿ. ನೀವು ತಾಳ ಬಡಿ ಅವ್ನು ಲುಚ್ಚ ಹೇ. ಹೌದು. ಅದಕ್ಕೆ ಬಸವರಾಜ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಿನೊಳಗೆ ಹಿಂಗ್ ಹೇಳ್ತಾರಲ್ಲ. ಏನ್ ಹೇಳ್ತಾರಿ ಗೌಡ್ರ? ಮಸೀದಿ ತೋಡೋ ಮಂದಿರ ತೋಡೋ. ಮಸೀದಿ ತೋಡೋ ಮಂದಿರ ತೋಡೋ. मसीदी तोड़ो मंदिर तोड़ो मगर किसका दिल मत तोड़ो. मुझे मालूम नहीं महाराष्ट्र है आदरू कन्नड़ में पूछ में क्या भी नहीं कुछ भी नहीं तीर्थ समझ क्या हूँ. ए ನೀ ಏನಾರ ಇಲ್ಲಿ ಮಹಾರಾಷ್ಟ್ರ ಏರಿಯಾದಾಗ ಬಂದು ನಾ ದೊಡ್ಡ ಮರಾಠಿ ಮಾತಾಡ್ತಾನಂತೇಳಿ ನೀ ಎಬಡ್ರಗತೆ ಮಾತಾಡಿ ನನ್ನ ಸಿಗಿ ಸುನಿ ಕುಲ್ಲ ಆಗ್ಬಾರ್ದು ಸರ್. ನಾ ಹುಟ್ಟಿದ ಮಹಾರಾಷ್ಟ್ರದಾಗ ಹುಟ್ಟಿ ನಿಮಗೂ ನೆನಪಿರ್ಲಿ. ನೀ ಹುಟ್ಟುದ ಮಹಾರಾಷ್ಟ್ರ ಇರುವಲ್ಲಕ್ಕೋ ಒಬ್ರಿಗೆ ತಿಳಿತಾನೆ ಏಸ್ ಭಾಷೆ ಮಾತಾಡ್ದಿ ಯಾವ ಭಾಷೆ ಮಂದಿ ಸಾಲಿಯರ್ ಎಟ್ ಕಲ್ತಿ ಮಗನ? ನಾ ಮ್ಯಾಟ್ರಿಕ್ ಕಲ್ತಾನ್ರಿ. ಮ್ಯಾಟ್ರಿಕ್ ಕಲ್ತಿ ಏನ್ ಮಾಡ್ಲಕತ್ತದಿ? ಮೋಟ್ರಕ್ ನೀರ್ ಹಾಕತ್ತದ. ಮುಂದೆ ಏನ್ ಮಾಡಿದಿ? ಮುಂದೆ ME ಮಾಡೇನ್ರಿ. MA ಮಾಡಿ? ಹೌದು. MA ಮಾಡಿ ಏನ್ ಮಾಡಿದಿ? ME ಕೈ ಹಾಕ್ತಾನ್ರಿ. ಬರೀ ಇದೇನ? ಇದೆ ಅಲ್ರಿಪ್ಪ. ಹಿಂಗ ಅಲ್ಲ, ನಾ ಹೇಳಿದ್ ನಿನಗ ತಿಳಿಲಿಲ್ಲ. ಇಲ್ಲಿಪ್ಪ ಇಲ್ಲ. ನಮ್ಮ ಆತ್ಮವನ್ನು ಸ್ವಚ್ಛ ಇಟ್ಟುಕೊಂಡು ನಮ್ಮ ಆತ್ಮವನ್ನು ಸ್ವಚ್ಛಿಟ್ಟುಕೊಂಡು ನಿರ್ಮಲವಾಗಿಟ್ಟುಕೊಂಡು ಹೋದಿವಂದ್ರ ಏನಕ್ಕದ? ಗುರುವಿನ ಗುಡಿ ಗುಂಡಾರ ಹುಡುಕುದ ಕಾರಣಿಲ್ಲ. ಒಂದು ಮನೆ ಒಡಿ ಕಟ್ಲಿಕ್ಕೆ ಬರ್ತದ, ಮಠ ಒಡಿ ಕಟ್ಲಿಕ್ಕೆ ಬರ್ತದ. ಮನುಷ್ಯನ ಮನಸ್ಸು ಹೊಡಿತಂದ್ರ ಎಂದೂ ಕಟ್ಟಾಕ ಬರುದಿಲ್ಲ ಅಂತ ಹೇಳ್ತಾರು. ಹೇಳ್ತಾರಪ್ಪ ಜ್ಞಾನಿಗಳು. ಇವತ್ತಿನ ದಿವಸ ತಮ್ಮ ಮನೆ ಮಠ ಸಂಸಾರ ಜಂಜಾಟ ಮಾಯಾ ಪ್ರಪಂಚವನ್ನು ಬಿಟ್ಟು ತಾವೆಲ್ಲರೂ ಕೂಡ ಮಾಲಿಂಗರಾಯನ ಜಾತ್ರೆ ನಿಮಿತ್ತವಾಗಿ ಭರಮದೇವರ ಜಾತ್ರೆ ನಿಮಿತ್ತವಾಗಿ ಹೌದಪ್ಪ ಹೌದು ಅಕ್ಕಲಕೋಟೆ ತಾಲೂಕು ತಳವಾಡಿ ಗ್ರಾಮದಾಗ ಸಾಕಷ್ಟು ಜನ ಕೂಡಿರ ಪುಣ್ಯಾತ್ಮರೇ. ಕೂಡ್ಯಾರಪ್ಪ ಕೂಡ್ಯಾರು. ಹುಡುಗರ ಗಪ್ಪಾಗ್ರು. ನೀವು ಉಪ್ಪಿಟ್ಟು ಸಾಲಿಗೆ ಹೋಗ್ರ ಚಾಲು ಆಗಿತ್ತತ್ತಿ ಇವತ್ತ. ಬಸವರಾಜ ಏನ್ರಿ ಗೌಡ್ರ? ನಿಮ್ಮ ಎಲ್ಲರಲ್ಲಿ ಒಂದು ವಿನಂತಿ ಅದ ಪುಣ್ಯಾತ್ಮರೇ. ಏನು ವಿನಂತಿ ಮಾಡ್ಕೋಬೇಕತ್ರಿಪ್ಪ? ಜೀವನದಾಗ ಡೊಳ್ಳಿನ ಪದ ಆಗಲಿ ಪ್ರವಚನ ಆಗಲಿ. ಏನು ಡೊಳ್ಳಿನ ಪದ ಆಗಲಿ ಪ್ರವಚನ ಆಗಲಿ ನಿಮ್ಮ ಜೀವನದಾಗ ತಿಳಿದ್ರು ಕೇಳ್ರಿ, ತಿಳಿಲಿಕ್ಕೂ ಕೇಳ್ಬೇಕಂತ ಎರಡು ಸಂಘದ ತಮ್ಮಲ್ಲಿ ಒಂದು ವಿನಂತಿ ಅದ. ನನ್ನ ಆತ್ಮೀಯ ಬಂಧುಗಳ ತಮ್ಮಲ್ಲಿ ಒಂದು ವಿನಂತಿ ಅದ. ಸರ ಏನಾಯ್ತು? ಡೊಳ್ಳಿನ ಪದ ಪ್ರವಚನ ತಿಳಿದ್ರು ಕೇಳಣತ್ತೀರಿ, ತಿಳಿಲಿಕ್ಕೂ ಕೇಳಣಕತ್ತೀರಿ. ಹೌದು. ತಿಳಿಲಿಕ್ಕ ಕೇಳಿದ್ರಿಂದ ಏನ್ ಫಾಯ್ದಾ ಸಿಗ್ತತ್ರಿಪ್ಪ ಅವ್ರಿಗೆ? ಹೇಳ್ಬೇಕಂದ್ ಮುದಕ್ಯ. ಬರೀ ಹೂ ನಾನು ಎಲ್ಲಕ್ಕೂ. ಹೌದು. ಅವ್ ಹೆಚ್ಚು ಮಾತಾಡ್ರಿ ನನ್ನ ಕಡೆ ಅತಿಥಿತಾನು ಗೊತ್ತೈತ್ರಿ ಅವಂಗ. ಬಸವನ ನಿನಗೆ ತಿಳಿಲಿಲ್ಲ. ಇಲ್ಲಿಪ್ಪ ಇಲ್ಲ. ತಿಳಿದ್ರು ಯಾಕೆ ಡೊಳ್ಳಿನ ಪದ ಕೇಳ್ಬೇಕು, ತಿಳಿಲಿಕ್ಕನ ಯಾಕೆ ಕೇಳ್ಬೇಕು? ಯಾಕೆ ಕೇಳ್ಬೇಕಪ್ಪ? ಹಿಟ್ಟಿನ ಗಿರ್ನಿಗೆ ಬೀಸಾಕರೆ ಹೋಗ್ರಿ, ಬೀಸವನ್ ಜೋಡಿ ಬೆನ್ನತ್ತರೆ ಹೋಗ್ರಿ. ನೀವು ಸುಮ್ಮನೆ ಹೋಗ್ರಿ, ಕರಿಯರೆ ಹೋಗ್ರಿ. ಹಿಟ್ಟಿನ ಗಿರ್ನಿಗೆ ಹೋದ ಕಾಲಕ್ಕೆ ಹಿಟ್ಟಿನ ಗಿರಿ ಏನ್ ಮಾಡ್ತದ? ನಮ್ಮ ಮೈ ಮ್ಯಾಗ ಹಿಟ್ಟಿನ ಧೂಳು ಹೊಡಿತದ್ರಿಪ್ಪ. ಧೂಳ ಹಿಟ್ಟಿನ ಧೂಳು ನಮ್ಮ ಮೈ ಮೇಲೆ ಬೀಳ್ತದ. ಬೀಳ್ತದಿಪ್ಪ. ನೀ ಸುಮ್ಮ ಹಾದ್ರು ಬೀಳ್ತದ. ಹೌದಾ? ಬೀಸವನ್ ಜೋಡಿ ಬೆನ್ನತ್ ಹೋದ್ರು ಬೀಳ್ತದ. ಹೌದಪ್ಪ ಹೌದು. ಹೆಂಗ ಹಿಟ್ಟಿನ ಗಿರ್ನಿ ಹೋದ ಕಾಲಕ್ಕೆ ನಮ್ಮ ಮೈ ಮೇಲೆ ಧೂಳು ಬೀಳ್ತದಲ್ಲ, ಹಂಗ ಇವತ್ತಿನ ದಿವಸ ನೀವು ಡೊಳ್ಳಿನ ಪದ ತಿಳಿದಾರ ಕೇಳ್ರಿ, ತಿಳಿಲಾರ್ದ ಕೇಳ್ರಿ. ಪುಣ್ಯದೊಳಗಿನ ಪಾಲ ಭರಮದೇವರ ಮಾಲಿಂಗರ ಸಾವರ್ಸದ ನಿಮ್ಮ ಎಲ್ಲರಿಗೂ ಕೊಟ್ಟು ಕಳಿಸ್ತಾನ. ಪುಣ್ಯಾತ್ಮರೇ ಎಲ್ಲರಿಗೂ ಕೊಟ್ಟು ಕಳಿಸ್ತಾನ. ಹೌದು 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 ಹೌದಿಪ್ಪ. ಅಂತ ಶಕ್ತಿ ಇಲ್ಲಿ ಐತ್ರಿಪ್ಪ, ಈ ಶಿವಸ್ಥಾನದಲ್ಲಿ ಐತಿ ಬಂಧುಗಳೇ. ಹೌದು. ಇವತ್ತಿನ ದಿವಸ ತಾವೆಲ್ಲರೂ ಉದ್ದೇಶ ಪೂರ್ವಕವಾಗಿ ದಯವಿಟ್ಟು ತಾಯಂದ್ರು ಸ್ವಲ್ಪ ಖರ್ಚಿತ್ತು ಕೊಟ್ಟು ಕೇಳ್ರಿ. ಯಾವಗಳ್ರಿ ಒಟ್ಟ ದನಿಗೆ ಮಾಡಬೇಡ್ರಿ, ಬಾಯ್ ಎಟ್ ಮಾಡ್ರಿ ನಡೀತದೆ. ಎಲ್ಲಿ ವಿಷಯ ಕಮಿಟಿ ಅವರು ಒಂದು ವಿಷಯನ್ನ ಇಟ್ಟಿದ್ರು. ಏನ್ ಇಟ್ಟಿರಪ್ಪ ಕಮಿಟಿ ಅವ್ರ ವಿಷಯ? ಒಂದು ಅಧ್ಯಯನ, ಇನ್ನೊಂದು ಅಧ್ಯಾಪನ. ಹೌದು. ನೀ ಮದ್ಯಪಾನ ಅಂದಿ ಮಗನ. ಮತ್ತೆ ಇಲ್ರಿ, ಒಂದು ಅಭಾನ, ಇನ್ನೊಂದು ಇನ್ನೊಂದು ಯಾವ್ದು ಮುದಕ್ಕೆ? ಹೌದು. ಅಧ್ಯಯನ ಮತ್ತು ಅಧ್ಯಾಪನ. ಅಧ್ಯಾಪನ ಹೌದು. ಯಾವ್ದು? ಅಧ್ಯಾಪನ. ಇದು ಒಂದೇ ಅಲ್ಲ, ಅಧ್ಯಯನ ಅದ್ರೊಳಗೆ. ಹೌದು. ನೀವೆಲ್ಲಾರು ಇಟ್ಟ ಕೂಡಲೇ ನಾನೊಂದು ವಿಷಯ ಹಿಡಿದೀನಿ.
ನೀವು ಫಸ್ಟ್ ಪೈಲಾಕ ನೀವೇ ಹಿಡ್ಕೋರೇನಂತ ನಾವು ಹಿಡ್ಕೊಂಡು ಬಿಟ್ಟಿವಿ. ನಾವ್ ಹಿಡ್ಕೋರಿ ಅಂದ ಕೂಡಲೇ ಅಧ್ಯಯನ ಪಾಲ ನಮಗಿರ್ಲಿ. ಹೌದು. ಸರ್ಜೋಡಿ ಕಲಾವಿದರು ಬಂದ ಕೂಡಲೇ ನಾನು ವಿಷಯ ಮಾತಾಡ್ತೀನಿ ತಂದಿನಕ್ರಿ ಅಂದಿರಲ್ರಿ. ನಾನು ಹಿಡ್ದಿದ್ದೆ. ಹೌದು. ಸರ್ಜೋಡಿ ಕಲಾವಿದರು ಬಂದು ಅವರು ಅದನ್ನೇ ಹಿಡಿದ್ರು. ಹಿಡ್ದಾರಲ್ರಿ. ಏನು ಹಿಡ್ದಾರ? ಅದನ್ನ ಹಿಡ್ದಾರ. ನೀವು ಅಧ್ಯಯನ ಹಿಡ್ದಾರಿ, ಅವರು ಅಧ್ಯಯನ ಹಿಡ್ದಾರಿ. ಇಬ್ರು ಅಧ್ಯಯನ ಹಿಡಿದಿವು, ಅಧ್ಯಾಪನ ನಡಬಾರ್ಕ ಬಿಟ್ಟಿವು. ಹೌದು. ನಾನು ಏನ್ ಹೇಳದಪ್ಪ ಅಂತ ಕೇಳಿದ್ರ ಅವ್ರಿಗೆ ಗೊತ್ತಾಗಲಾರ್ಕರ ಹಿಡ್ದಾರತ್ತ ಇಟ್ಕೋರಿ. ಹೌದು. ಅವರು ಸ್ವಲ್ಪ ಏನೋ ಬರದ್ರ ಹೆಚ್ಚಕಮ್ ಆಗೈತೆ ಅಂತ ತಿಳ್ಕೋರಿ. ಹೌದಪ್ಪ. ಅವ್ರಿಗೆ ಯಾವ್ದು ಇಟ್ಟಾರ ಅನ್ನೋದು ತಿಳಿಲಾರಕ್ಕಾಗಿ ಹಿಡ್ಕೊಂಡಾರತ್ತ ತಿಳ್ಕೋರಿ. ಹೌದಪ್ಪ. ಹೌದು. ಕರೆ ಅವ್ರೊಂದು ಮಾತಂದ್ರ ನೀವೆಲ್ಲಾರು ಕೇಳಿರಿ. ಏನಂದಾರಿಪ್ಪ ಅವರು? ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಬಹಳ ದಂಗಾಲ್ ಮಾಡಕ್ ಹೋಗ್ಬೇಡ್ರಿ. ಹೌದು. ಏನ್ ಹೇಳಿದ್ರತ್ತ ಕೇಳಿದ್ರ ಏನ್ ಹೇಳ್ಯಾರಿಪ್ಪ? ಅಧ್ಯಯನ ಅನ್ನೋದು ಇದು ಕಲಿಯುವುದದ. ಅಧ್ಯಯನ ಎಂಬುದು ಇದು ಕಲಿಯುಗದ. ಅಧ್ಯಾಪನ ಅನ್ನೋದು ಇದು ನನಗೆ ಮಾತ್ರ ಗೊತ್ತಿಲ್ಲ. ದಯವಿಟ್ಟು ಯಾರು ಇಟ್ಟಿರ್ಲ ಈ ವಿಷಯದ ಅರ್ಥ ಹೇಳ್ಬೇಕಂತ ಅವ್ರು ಹೇಳಿದ್ರು. ಹೇಳ್ಯಾರಲ್ರಿಪ್ಪ. ಕರೆ ದೈವದವ್ರು ಬಂದು ಅಧ್ಯಾಪನದ ವಿಷಯ ಇದರ ಅರ್ಥ ಹಿಂಗೈತ ದೈವನು ಹೇಳಲಿಲ್ಲ. ಹೌದಿಪ್ಪ. ಹೌದು. ಇವ್ರು ಏನು ಮಾಡಿದ್ರಪ್ಪ ಅಂತ ಕೇಳಿದ್ರ ಅಧ್ಯಯನ ನನಗಿರ್ಲತ್ತ ತಾವು ಅಧ್ಯಯನ ಹಿಡಿದ್ರು, ಅಧ್ಯಾಪನ ನನಗೆ ಬಿಟ್ರು. ನಾನು ಒಂದು ಮಾತು ಇಲ್ಲಿ ಕೇಳ್ತೀನಿ. ಏನ್ರಿಪ್ಪ? ನಿಮಗ ಗೊತ್ತಿದ್ದದನ್ನ ಹಿಡ್ಕೊಂಡು ಬಿಟ್ರಿ. ಹೌದು. ಏನಾಯ್ತು? ನಿಮಗ ಗೊತ್ತಿದ್ದದನ್ನ ಹಿಡ್ಕೊಂಡು ಬಿಟ್ರಿ. ಮತ್ತ ಅಧ್ಯಾಪನ ನನಗೆ ಬಿಟ್ಟಿರ ಅಂದ ಬಳಕ ನೀವು ನೀರಾಗ ಕುತ್ತಿಗೆ ಕೊಯ್ಯವ್ರ ಆದ್ರನ? ಇವ್ರು ಹಂಗ ಕುತ್ತಿಗೆ ಕೊಯ್ಯವ್ರಲ್ಲ, ಮುದಕ್ಯ ಕೂದಲು ಎಲ್ಲಿದೆ ಕುತ್ತಿಗೆ ಕೊಯ್ಯವ್ರ ಇವರು. ಅಲ್ಲ, ನಾವೊಂದು ಮಾತು ಕೇಳ್ತೀನಿ. ಅಧ್ಯಯನ ಗೊತ್ತಿದ್ದು ನೀವು ಹಿಡ್ಕೊಂಡ್ರಿ, ಅಧ್ಯಾಪನದ ಅರ್ಥನ ನೀವು ಹೇಳ್ಬೇಕಾಗಿತ್ತಲ್ಲ. ಮತ್ತ ಅವ್ರು ಹಿಡ್ದಾರಿಲ್ಲೋ ಅದನ್ನಾರ ಕೇಳ್ಬೇಕಲ್ರಿ ನೀವು. ದೈವದವ್ರನ್ನ ಕರೆಸಿ ಇದ್ರ ಎರಡು ಅರ್ಥಾರ ಕೇಳ್ಬೇಕಾಗಿತ್ತಲ್ಲ. ಮತ್ ನೀವು ಚಲೋ ಇದ್ದದ್ ಹಿಡ್ಕೊಂಡ್ ಬಿಟ್ರೆ ಸುಮಾರು ಇದ್ದದ್ ನಮ್ಗೆ ಬಿಟ್ಟು ಅವ್ರು ಏನ್ ಯಾಕೆ ಆವಲಕ್ಕನವ್ರ ನೀವು? ಎಲ್ಲಿ ಹೋದ್ರಿ ಅವ್ರು ಸರ್? ಇಲ್ಲಿ ಗಾಡಿಗೆ ಮತ್ತೆ ಯಾಕೆ ಹೋಗ್ತೀರಿ ಆ ಕಡೆ? ಎಪ್ಪ ಅಲ್ಲ, ವಿಚಾರ ಮಾಡ್ರಿ. ಅಧ್ಯಯನ ಗೊತ್ತೈತಿ, ಅದ್ರ ಬದಲು ನೀವು ತಿಳ್ಕೊಂಡ್ರಿ, ಹಿಡ್ಕೊಂಡ್ರಿ. ಹೌದಿಪ್ಪ. ಖರೆ ಅಧ್ಯಾಪನ ನನಗೂ ಗೊತ್ತಿಲ್ಲಪ್ಪ. ಈಗ ನಾ ಹೆಂಗ್ ಮಾಡ್ಬೇಕು ಅದ ನೀವ್ ಹೇಳ್ರಿ. ಈಗ ನೀವು ತಳ್ಕೊಂಡ್ರಿ. 5 ಮಿನಿಟ್ ಆತ್ರಿ. ಈಗ 5 ಮಿನಿಟ್ ಆದ್ರಿ. ಖರೆ ಅದನ್ನ ಹೆಂಗ್ ಬಿಡಾಕ್ ಬರ್ತೈತ್ರಿ? ಮತ್ ತಮ್ಗೆ ಅನುಕೂಲ ಇದ್ರೆ ಹಿಡ್ಕೊಂಡ್ ಬಿಟ್ರು. ಅದ್ರ ಅರ್ಥನ ಇಲ್ಲ, ಬಡ್ಡಿನ ಇಲ್ಲ, ಬುಡ ಇಲ್ಲ. ತಮ್ಗೆ ಯಾವ್ದು ಬರ್ತದ ಹಿಡ್ಕೊಂಡು. ಖರೆ ನಾ ಹೆಂಗ್ ಮಾಡ್ಬೇಕು? ಈಗ ನಡುಗಿರಾಗೋದು ಬಿಟ್ಟಾರ ಅವ್ರೀಗ. ನೀವು ಮೊದ್ಲ ಹಿಡಿ ಅಂದಾರ, ನೀವು ಹಿಡಿಯನಂತ ನಾವು ಹಿಡಿದಿವ್ರಿ. ನೀ ಬಂದಾಗ ಹೊಡಿಯತ್ತ, ನಾನು ಮಾರಿಗೆ ನೀವ್ ಹೊಡಿಬೇಡ. ಪುಣ್ಯಾತ್ಮರ ಏನಿಪ್ಪ? ಸರ್ಜೋಡಿ ಕಲಾವಿದರ ಅಧ್ಯಯನ ಹಿಡ್ದಾರ. ಅಧ್ಯಾಪನ ನನಗೆ ಬಿಟ್ಟಾರ ಪುಣ್ಯಾತ್ಮರೇ. ಇದರ ಅರ್ಥ ಇಷ್ಟೇ ಅದ. ಎಷ್ಟದರಿಪ್ಪ? ಅಧ್ಯಯನ ಅಂದ್ರ ಕಲಿಯುವುದು, ಅಧ್ಯಾಪನ ಅಂದ್ರ ಕಲಿಸುವುದು ಪುಣ್ಯಾತ್ಮರೇ. ಇದು ಸವಾಲಾಗ ಕೈ ಅಂತ ಹೇಳ್ತಕ್ಕಂಥ ಮಾತದ ಪುಣ್ಯಾತ್ಮರೇ. ಮುದುಕೆ ಇದ್ಯಾಂಗ ದೊಡ್ಡ ಮುದುಕೆ ಯಾರು ದೊಡ್ಡ ವಿಷಯ? ಕಲಿಯೋದು ಮತ್ತು ಕಲಿಸೋದು. ನಿನಗೆ ನಾ ಕಲಿಸಿಲ್ಲ, ನೀ ಕಲ್ತದಿನ ಕಲಿಸೇನಿ. ಇಟ್ಟ ಇದು ವಿಷಯ ಹೌದಲ್ರಿ? ಖರೆ ಅಧ್ಯಾಪನ ಪಾಲ ನನ್ನ ಪಾಲಿಗೆ ಬಂದದ ಪುಣ್ಯಾತ್ಮರೇ. ಕಲಿಸೋದು ನನ್ನ ಪಾಲಿಗೆ ಬಂದದಿಪ್ಪ. ನಿಮ್ ಎಲ್ಲರಿಗೆ ಹೇಳುವುದದ ಪುಣ್ಯಾತ್ಮರೇ. ಏನಿಪ್ಪ? ಕಲಿಯುವುದು ಸಸಾರಿ ಇರಬಹುದು, ಖರೆ ಕಲಿಸುವುದು ಬಹಳ ಬಿರಿ ಅದ ಪುಣ್ಯಾತ್ಮರೇ. ತಾಯಿ ತಂದೆ ಯಾವ ರೀತಿ ವಿದ್ಯಾ ಪಾಠಗಳನ್ನ ಕಲಿಸ್ತಾರಲ್ಲ ಅದರಂತೆ ಯಾವ ನಡೀತಾರ ಅವರೇ ತಾಯಿ ತಂದೆ ಮಕ್ಕಳ ಹೇಳ್ತಾರ ಪುಣ್ಯಾತ್ಮರೇ. ಹೌದಿಪ್ಪ. ಹೌದು. ಕಲಿಸಿದಂತೆ ನಡಿಬೇಕು, ಕಲಿಸಿದಂತೆ ನುಡಿಬೇಕು, ಕಲಿದಂತೆ ತಿರುಗಬೇಕು ಪುಣ್ಯಾತ್ಮರೇ. ಜಗತ್ತಿದಾಗ ಕಲಿಸುವುದು ಬಹಳ ದೊಡ್ಡದ ಪುಣ್ಯಾತ್ಮರೇ. ಕಲಿಸುವುದು ಬಹಳ ದೊಡ್ಡದ. ಹೌದಿಪ್ಪ. ಹೌದು. ಕಲಿಯುವುದು ಬಾಳತ್ತಿಲ್ಲ, ಕಲಿಸುವುದು ಬಹಳ ದೊಡ್ಡದ. ಹೆಂಗತ್ತ ಕೇಳ್ರಿ ಪುಣ್ಯಾತ್ಮರೇ. ಹೆಂಗ್ರಿಪ್ಪ? ಮನವಿ ಮದುಗೊಂಡ ಮತ್ತೆ ಜಗತ್ತದಾಗ ದೇವರಾಗಿ ಹೋದ. ಹೌದಾ? ಏನಾಗಿ ಹೋದ? ದೇವರಾಗಿ ಹೋದ. ಸಾವಿರಾರು ಡೊಳ್ಳಿನ ಪದಗಳನ್ನ ಬರೆದ ಕವಿರತ್ನ ತಿಲಕ ಗಾನಕ್ಕೆ ಹೋಗಿಲ್ಲ, ಗಾನ ಗಾರುಡಿಗೆ ವಿದ್ಯಾರ್ಥಿ ಹೇಳಿ ಕರೆದ್ರು ಅವನಿಗೆ. ಹೌದಪ್ಪ. ಹೌದು. ಕರೆ ಮನವಿ ಮದುಗೊಂಡ ಮತ್ತೆ ಎಂದ ಡೊಳ್ಳಿನ ಪದ ಜಗತ್ತಿನಾಗ ಕಲಿಸಿಬಿಟ್ಟು ಅವತ್ತಿಗೆಲ್ಲ ಇವರೆಲ್ಲಾರು ಡೊಳ್ಳಿನ ಪದ ಹಾಡ್ಲಾಕತ್ತಾರ ಪುಣ್ಯಾತ್ಮರೇ. ಅದಕ್ಕೆ ಕಲಿಸುವುದು ಶ್ರೇಷ್ಠದ. ಹೌದಿಪ್ಪ. ಹೌದು. ಶಾಲ್ಯಾಗ ಒಬ್ಬ ಶಿಕ್ಷಕ
ಏನ ಕೊಟ್ಟ ಗುರು ಕಲಿಸ್ತಾನಲ್ಲ ಆ ಗುರುವಿನಂತೆ ಯಾವ ಶಿಶು ಮಕ್ಕಳು ನಡೀತಾರಲ್ಲ ಅವನಿಗೆ ಮಾತ್ರ ಮುಂದೆ ಮಾರ್ಗ ಸಿಗ್ತೈತ. ಗುರು ಕಲಿಸ್ಲಾರ್ದ ಮುಂದೆ ಮಾರ್ಗ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಅದಕ್ಕೆ ಜಗತ್ತದೊಳಗೆ ಕಲಿಸುದು ಬಹಳ ಶ್ರೇಷ್ಠ ಅದ. ಇವತ್ತಿಟ್ಟೆಲ್ಲಾ ಜಾತ್ರೆ ಮಾಡ್ಯಾರ. ಇವ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಗಿರಿ ಮಕ್ಕಳು ಮಕ್ಕಳು ಮೊಮ್ಮಕ್ಕಳು ಇದು ಎಲ್ಲ ಹಿಂದಿನ ತಳಬುಡ ಅಂತಾರ. ಹಿಂದಿನ ಕಾಲದಿಂದ ಅವ್ರು ಕಲಿಸಿಕೊಟ್ಟು ನಡೆದು ಬಂದವಳ ದಾರಿ ಒಳಗೆ ನಡೆದಾರ ಅಂತೇಳಿ ಇವತ್ತು ಜಾತ್ರೆ ನಡೆದದ ಪುಣ್ಯಾತ್ಮರಿ. ಹೌದಿಪ್ಪ ಹೌದು. ಅದಕ್ಕೆ ಜಗತ್ತದೊಳಗ ಕಲಿಸೋದು ಬಹಳ ದೊಡ್ಡದರಿಪ್ಪ. ಕಲಿಸೋದು ಬಹಳ ದೊಡ್ಡದ ಅಂತಕ್ಕಂಥದ್ದು ವಾದ ನಮ್ದು ಇಷ್ಟೇ ಅದ. ಹೌದು. ನಮ್ಮ ಕಾಕಾರು ಮಾತು ಕಮ್ಮಿ ಏನು ಕೆಲಸ ಜಾಸ್ತಿ ಮೈ ತುಂಬ ತಗದ ಕೈ ತುಂಬ ಸಂಬಳ ಆಗ್ಬೇಕಾಗಿತ್ತು ಒಟ್ಟು ಕಾಕಾಗ. ಹೌದು, ಕೈ ತುಂಬ ತಗದ ಮೈ ತುಂಬ ತಗದ ಕೈ ತುಂಬ ಸಂಬಳ. ಎಬಡಿಗತ್ತೆ ಮತ್ತೆ ಸಂಬಳ ಸಂಬಳ. ಅದಕ್ಕೆ ಜಗತ್ತದೊಳಗ ನೀವೆಲ್ಲರೂ ಕೂಡ ತಾಯಿ ತಂದಿ ಮಾತು ಕಲೀರಿ, ಗುರುವಿನ ಮಾತು ಕಲೀರಿ, ಹಿರಿಯರ ಮಾತು ಕಲೀರಿ, ಒಳ್ಳೆಯವರ ತತ್ವ ನುಡಿಗಳು ನೀವು ಕಲೀರಿ ಅಂತಕ್ಕಂಥ ಮಾತನ್ನು ಹೇಳಿ ಮುಂದಿನ ಸಂಧಿಗೆ ದೃಷ್ಟಾಂತ ಸಿದ್ಧಾಂತ ವೇದಾಂತಗಳನ್ನ ಯಾವ ರೀತಿ ಸರಿಜೋಡಿಸ ಕಲಾವಿದರು ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾರಲ್ಲ ಆ ಪೂರ್ವಕವಾಗಿ ಇವತ್ತಿನ ದಿವಸ ನಾವು ಮಾತಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಈ ವಿಷಯನ್ನ ನಮ್ಮ ಶ್ಯಾವಳ ಭಾಸ್ಕರ್ ಗೌಡರು ತಮ್ಮ ಎಲ್ಲರ ಉದ್ದೇಶ ಪೂರ್ವಕವಾಗಿ ಈ ವಿಷಯ ಇಟ್ಟಿದ್ದಾರೆ. ನೀವೆಲ್ಲರೂ ಒಂದ್ಸಾರಿ ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು ತಮ್ಮಲ್ಲಿ ಒಂದು ವಿನಂತಿಯಿಂದ ಕೇಳಿಕೊಂಡು ಇರ್ಲಿ. ವಿಷಯ ಒಂದು ಸ್ವಲ್ಪ ಅಡಕಿದ್ರು ಕೂಡ ಇದರೊಳಗೆ ಮಹತ್ವದ ಅಧ್ಯಾಪನ ಮತ್ತು ಅಧ್ಯಯನ ಹೊತ್ತು ಮುನುಗುತ್ತ ನಾವು ಎರಡೂ ಕಲಾ ಸಂಘದವ್ರು ನಡೆಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ 4 ನುಡಿ ಕ್ಯಾಲಿ ಹಾಡಿ ಸರ್ಜೋಡಿ ಸಾಕಲಾವದ್ರಿಗೆ ಕ್ಯಾಲಿ ಯಾವ್ದು ಹಾಡೋದ್ರಿ? ನಾವು ಮಾಳಿಂಗರಾಯ ಬಂದ್ರೆ ಬರಮದೇವ್ರದ ಮತ್ತು ಮಾಳಿಂಗರಾಯನ್. ಇದೇ ಗ್ರಾಮದ ತಳೆವಾಡ ಗ್ರಾಮದ ಮಾಳಿಂಗರಾಯನ ಬದ್ದಲ್ಲ ಮತ್ತು ಭರಮದೇವರ ಬದ್ದಲ್ಲ ಶಾವರ ಸಿದ್ಧನ ಬದ್ದಲ ಒಂದು ಭಕ್ತಿ ನುಡಿಯನ್ನು ನಿಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾರ. ಇದೇ ಗ್ರಾಮದ ಅವನು ಚರಿತ್ರೆ ಹಾಡುವಟ್ಟು ನಾವು ದೊಡ್ಡವರಲ್ಲ, ಆದ್ರೂ ಕೂಡ ಭಕ್ತಿ ಸ್ವರೂಪವಾಗಿ ನಿಮ್ಮ ಮುಂದೆ ಒಂದು ಕ್ಯಾಲಿಯ ತಳೆವಾಡ ಗ್ರಾಮದ ಬದಲು ಹಾಡ್ತಾರ. ದಯವಿಟ್ಟು ತಪ್ಪಾದ್ರೂ ಕ್ಷಮೆ ಇರಲಿ. ಒಂದು 4 ನುಡಿ ಕ್ಯಾಲಿ ಹಾಡಿ ಒಳ್ಳೆ ಹಿರಿ ಕಲಾವಿದರು ಪಾಳಿ ಹೋಗ್ತಾರೆ. ತಾವೆಲ್ಲ ಕೂಡ ಭಕ್ತಿಪೂರ್ವಕವಾಗಿ ಕೂತ್ ಕೇಳ್ಬೇಕಾಯ್ತು ತಮ್ಮಲ್ಲಿ ವಿನಂತಿ ಅದ. ಹಲೋ, ನಂಬಿ